ತೋಟಕ್ಕೆ ತೆರಳುತ್ತಿದ್ದ ರೈತರ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು, ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಬೇಲೂರು ತಾಲೂಕು ಬಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ. ಶನಿವಾರ ಬೆಳಗ್ಗೆ 8 ಗಂಟೆಯ ಸಮಯದಲ್ಲಿ ತಮ್ಮ ಬೈಕ್ನಲ್ಲಿ ಕಾಫಿ ತೋಟಕ್ಕೆ ತೆರಳುತ್ತಿದ್ದಾಗ ಕಾಡಾನೆಯೊಂದು ಏಕಾಏಕಿ ಗ್ರಾಮದ ನಾಗೇಶ್ ಎಂಬುವರ ಮೇಲೆ ದಾಳಿ ನಡೆಸಿವೆ. ತಕ್ಷಣವೇ ನಾಗೇಶ್ ಅವರು ಬೈಕ್ ಬಿಟ್ಟು ಅಲ್ಲಿಂದ ಓಡಿ ಹೋಗಿದ್ದಾರೆ. ಗಾಯಾಳುವಿಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಾಫಿ ತೋಟದಲ್ಲಿ 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ರೈತರು ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಷ್ಟು ಆನೆ ಇತ್ತು? ನಾನು ನೋಡಿದಾಗ ಒಂದೇ ಇದೆ ಸರ್. ಅಲ್ಲೇ ಸುಮಾರು ದಿವಸ ಅಲ್ಲೇ ಇದೆ. ಸಂಬಂಧ ಇದೆ. ಒಂದು 25ರಿಂದ 28 ಆನೆ ಇದೆ. ಒಟ್ಟು ನಾನು ನೋಡಿದ್ದು ಒಂದೇ. ಇವತ್ತು ಮುಂಜಾನೆ ತೋಟಕ್ಕೆ ಹೋಗ್ಬೇಕಾದ್ರೆ ಎದುರುಗಡೆ ಆಪೋಸಿಟ್ ಆನೆ ಬಂದಿದೆ. ಆನೆ ಬಂದು ಅವರು ಕಾಫಿಯಾಗಿ ಮತ್ತು ಆನೆ ಅವ್ರ ಬೈಕ್ ಮತ್ತು ಡ್ಯಾಮೇಜ್ ಮಾಡಿದೆ. ಅಂದ ನಾವು ಕುರ್ತಾಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಸರ್ಕಾರಿ ಆಸ್ಪತ್ರೆ ಬೇಲೂರು ಕರ್ಕೊಂಡು ಬಂದಿದ್ವಿ. ನೀವು ಇಲಾಖೆಗೆ ಕರ್ಕೊಂಡು ನಾವೇ ಕರ್ಕೊಂಡು ಬಂದಿದ್ವಿ. ಮತ್ತು ಈಗ ಅವರಿಗೆ ಆರಾಮಾಗಿದೆ, ಅಷ್ಟೇ ತೊಂದರೆ ಏನಾಗಿಲ್ಲ, ಯಾವುದು ಫ್ರ್ಯಾಕ್ಚರ್ಗಳೇನಾಗಿಲ್ಲ. ಒಂದು ಸ್ವಲ್ಪ ಮೈನರ್ ಸ್ವಲ್ಪ ಏಟ್ ಆಗಿದೆ ಬಿಟ್ಟರೆ ಬೇರೆ ಥರದ ಯಾವುದೂ ಡ್ಯಾಮೇಜ್ ಜಾಸ್ತಿ. ಸುಮಾರು ಎಷ್ಟು ಆನೆ ಇರ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನಮ್ಮಲ್ಲಿ 20-25 ಆನೆ ಇದೆ. ಭೀಮಾ ಅನ್ನೋ ಆನೆಯಿಂದ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಮಾಹಿತಿ ಇದೆ. ನಿನ್ನೆ ಕೊತ್ನಳ್ಳಿಲಿ ಎಲ್ಲ ಫಾರೆಸ್ಟಲ್ಲಿ ಹೋಗಿದ್ದು ಅಂತೇಳಿ ಮಾಹಿತಿ ನಮಗೆ ಡ್ರೋನ್ ಕ್ಯಾಮ್ರಲ್ಲಿ ನಾವು ವಿಡಿಯೋ ಮಾಡಿದಾಗ. ಕೊತ್ನಳ್ಳಿ ಟೆಂಪೋನಹಳ್ಳಿ ಫಾರೆಸ್ಟಲ್ಲಿ ಡಿಸ್ಟರ್ಬ್ ಆದಾಗ ಹೊರಗಡೆ ಬಂದಿದೆ. ಕೊತ್ನಳ್ಳಿ ಮಳೆಗೆ ರಸ್ತೆ ಕೊತ್ನಳ್ಳಿ ಇದೆಯಲ್ಲ, ಅಲ್ಲಿ ಫಾರೆಸ್ಟಲ್ಲಿ ಇದೆ ಅಂತೇಳಿ ಮಾಹಿತಿ ಇದೆ. ಅಲ್ಲ, ಆ ಫಾರೆಸ್ಟಲ್ಲಿ ಇವತ್ತು ಪ್ರೆಸೆಂಟ್ ಈಗ ಅಲ್ಲಿಂದ ಇಲ್ಲ, ಬಿಕ್ಕೋಡು ಎಸ್ಟೇಟ್ ಕಡೆ ಈಗ ಕೋಡಿಹಳ್ಳಿ ಕಡೆ ಮೂವ್ಮೆಂಟ್ ಆಗಿರೋದು. ಹಾಂ ಹಾಂ